Good morning, students. So today we are going to solve one more problem on admission of partnership. Okay. So ಈ problem ನಿಮ್ಮ ಹತ್ರ ಇದೆ ಇವಾಗ. ಇಲ್ಲಿ ನಾವು ಸೊಲ್ಯೂಷನ್ ನೋಡ್ತಾ ಇದ್ದೀವಿ. ಸೊ ಪ್ರಾಬ್ಲಮ್ ಹೆಸರು ಏನಪ್ಪ? ಸುರೇಶ್ ಅಂಡ್ ಸತೀಶ್ ಅಂತ ಪ್ರಾಬ್ಲಮ್ ಅದ. ಸೊ ಈ ಹೊಸ ಪಾರ್ಟ್ನರ್ ನವರ ಗಿರೀಶನ ಹೊಸ ಪಾರ್ಟ್ನರ್ ಅನ್ನು ಅಡ್ಮಿಟ್ ಮಾಡ್ಕೊಂಡಾರೆ. ಹೌದಾ? ಸೊ ಅಡ್ಜಸ್ಟ್ಮೆಂಟ್ಸ್ ಅನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದು depreciate plant and machinery by 10%. ಎಷ್ಟು ಹೇಳಿದ್ರು? Plant and machinery by 10%. So total plant and machinery value 20,000 is asset side. ಹೌದಾ? ನಾವು ಯಾಕೆ ತಗೊಂಡ್ವಿ plant and machinery? Because it is depreciated. Depreciation means reducing the value of fixed assets. So 20,000 ಮೇಲೆ 10% depreciation charge ಮಾಡ್ತಾರೆ. So ಎಷ್ಟಾಯ್ತು? 2,000. So 20,000 into 10%. 10 divided by 100. Okay. So that's why the file 2,000. Next, bad debts write off rupees 500. Further create PBD at 5% on debtors ಅಂತ ಹೇಳ್ತಾರೆ. ಹೌದಾ? ಈ ತರ ಅಡ್ಜಸ್ಟ್ಮೆಂಟ್ ಬಂದಾಗ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಏನಪ್ಪಾ ಇದರಲ್ಲಿ 500 ಬ್ಯಾಡ್ ಡೆಟ್ಸ್ ಕೂಡ ಕೊಟ್ಟಿದ್ದಾರೆ, 5% PBD ಕೂಡ ಚಾರ್ಜ್ ಮಾಡಕ್ಕೆ ಹೇಳಿದ್ದಾರೆ. Those who have understood the concept of PBD, they will write clearly or they will give treatment clearly. ತಿಳ್ಕೊಂಡವರು ಬಹಳಷ್ಟು ಕ್ಲಾರಿಟಿ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು. ತಿಳ್ಕೊಂಡವರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ಸೊ ನಮ್ಮ ಹತ್ರ ಇವಾಗ ಡೇಟರ್ಸ್ 18,500 ಅದ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್. ಹೌದಾ? ಸೊ ನಮ್ಗೆ ಬ್ಯಾಡ್ ಡೆಟ್ಸ್ ರೈಟ್ ಆಫ್ ಅಂತ ಎಷ್ಟು ಹೇಳಿದ್ರಿ? ಒಂದ್ 3 ಬ್ಯಾಡ್ ಡೆಟ್ಸ್ ಇತ್ತಲ್ಲ ಗುಲ್ಡ್, ಅದೆಷ್ಟು 500 ಅದ. ಸೊ ನಾವೇನ್ ಮಾಡ್ಕೋಬೇಕು, ಆ 500 ಅನ್ನ ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 18,000. ಹೌದಾ? ನಾವು ಇಲ್ಲಿ ಆ 500 ಏನದಲ್ಲ ಬ್ಯಾಡ್ ಡೆಟ್ಸ್ ಅಲ್ಲಿ ಸಪರೇಟ್ ಆಗಿ ತೋರಿಸ್ತಾ ಇದೀವಿ. 2 ಬ್ಯಾಡ್ ಡೆಟ್ಸ್ ಅಂತ ಹೇಳಿ ಅದು ಕೂಡ ಒನ್ ಏನಪ್ಪ ಅನ್ರಿಕಾರ್ಡೆಡ್ ಲಯಬಿಲಿಟಿ. ಹೌದಾ? PBD ಆಗಿರ್ಬೋದು, ಬ್ಯಾಡ್ ಡೆಟ್ಸ್ ಆಗಿರ್ಬೋದು. ಸೊ ಅದನ್ನ ನಾವಲ್ಲಿ ಸಪರೇಟ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ಇನ್ನ 18,500 ಒಳಗ 500 ನ ಬ್ಯಾಡ್ ಡೆಟ್ಸ್ ಮೈನಸ್ ಮಾಡಿದ್ವಿ, ಉಳಿದಷ್ಟಪ್ಪ 18,000. ಈ 18,000 ನಾವು ಏನ್ ಮಾಡ್ಬೇಕು? 5% ಚಾರ್ಜ್ ಮಾಡಬೇಕು. 10% ಅಂದ್ರೆ 1800 ಆಗುತ್ತೆ, 5% ಅಂದ್ರೆ 900 ಆಗುತ್ತೆ. So new PBD is 900. So bad debts ಕೂಡ 500 ತೋರಿಸೋದು. ಆಮೇಲೆ ಹೊಸ PBD ಟೋಟಲ್ ಡೆಟರ್ಸ್ ನಲ್ಲಿ ಬ್ಯಾಡ್ ಡೆಟ್ಸ್ ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟ್ ನಲ್ಲಿ 5% ಚಾರ್ಜ್ ಮಾಡಿದಾಗ ನಮಗೆ PBD ಹೊಸದ ಸಿಗುತ್ತೆ. ಓಕೆ. ನೆಕ್ಸ್ಟ್, appreciate building by 20%. So building amount ಅಲ್ಲಿ 50,000 ಇದೆ. Appreciation means increase in the value of an asset. So increase in the value of an asset means it is credited. That is rupees 10,000. 50,000 into 20%. So let's increase ಆಯ್ತಪ್ಪ 10,000 ರೂಪಾಯಿ increase ಆಯ್ತು. Next, outstanding salary rupees 500. It is an increase in liability. Outstanding salary increase in liability, that is rupees 500 should be debited to the revaluation account. Next, rent paid in advance. It is an unrecorded asset. So we are going to credit it. Format ನಲ್ಲಿ ಅದು unrecorded asset ಇದ್ದು ನಾವು ಏನು ತೋರಿಸ್ತೀವಪ್ಪ? ಕ್ರೆಡಿಟ್ ಸೈಡ್ ನಲ್ಲಿ ತೋರಿಸ್ತೀವಿ. That is rupees 600. So these are the adjustments of related to revaluation account. ನೆಕ್ಸ್ಟ್ ಗುಡ್ವಿಲ್ ಅದ. ಆ ಗುಡ್ವಿಲ್ ಅಕೌಂಟ್ ಅಷ್ಟೇ ಸಂಬಂಧಪಟ್ಟಿರ್ತದೆ. ಇಲ್ಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಲೇಷನ್ ಆಗಿಲ್ಲ. ಸೊ ಇವಾಗ ಏನ್ ಮಾಡೋಣ, ನಾವು ಪ್ರಾಫಿಟ್ ಆರ್ ಲಾಸ್ ಫೈಂಡ್ ಔಟ್ ಮಾಡೋಣ. ಸೊ ಟೋಟಲ್ ಎಷ್ಟಾಯ್ತಲ್ಲಿ 10,000 plus 600 is equal to 10,600 minus these 4 amounts. ಸೊ ನಮಗೆ ಪ್ರಾಫಿಟ್ ಎಷ್ಟು ಸಿಗುತ್ತೆ? 6,700 ಪ್ರಾಫಿಟ್ ಸಿಗುತ್ತೆ. ಬಿಕಾಸ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಕಂಪೇರ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರ್ತದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದಾಗ ನಮ್ಗೆ ಏನ್ ಸಿಗ್ತದೆ ಅಂತ ಹೇಳಿ ನಾನು ಪ್ರಾಫಿಟ್ ಸಿಗ್ತದೆ ಅಂತ ಹೇಳಿ. ಸೊ ಇಲ್ಲಿ 6,700 ನಮ್ಮ ಪ್ರಾಫಿಟ್. ಅದನ್ನ ನಾವು ಇಲ್ಲಿ ಸುರೇಶ ಮತ್ತು ಸತೀಶ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನಮ್ಮ ಹತ್ರ ರೇಷಿಯೋ ಅದ, ಸುರೇಶ ಮತ್ತು ಸತೀಶ್ ರೇಷಿಯೋ ಎಷ್ಟದರಿ? 3:2. ದಟ್ ಇಸ್ 3/5. 2 divided by 5. 6,700 into 3 divided by 5, that is 4,020. Next, 6,700 into 2 divided by 5, that is 2,680 rupees. So this is the distribution of profit. Okay. Next we are moving to goodwill account. Revaluation account ಆದಮೇಲೆ ಯಾವುದನ್ನಪ್ಪ ನಾವು goodwill account ಅನ್ನು ಪ್ರಿಪೇರ್ ಮಾಡಬಹುದು. ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ಪ್ರಿಪೇರ್ ಮಾಡಬಹುದು, ಅಥವಾ goodwill account ಪ್ರಿಪೇರ್ ಮಾಡಿ ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ goodwill account. ಸೊ ಆಸ್ ಯೂಶುವಲ್ ಸುರೇಶ ಮತ್ತು ಸತೀಶ್ ಟೋಟಲ್ 18,000 ಗುಡ್ವಿಲ್ ತಗೊಂಡ್ಬಂದಾರೆ ಗಿರೀಶ್. ಆ 18,000 ಗುಡ್ವಿಲ್ ಅನ್ನ ನಮ್ಮ ಹತ್ರ ಏನು ಓಲ್ಡ್ ರೇಷಿಯೋ ಅದಲ್ಲ, ದಟ್ ಈಸ್ ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ 3:2. ಆ
ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ವಿಡ್ರಾ ಮಾಡ್ತಾ ಇದ್ದಾರೆ rupees 10,800 and 7,200. So that 18,000 into 3 by 5 and 2 by 5. That amount we are getting 10,800, 7,200, and this amount will be closed for 18,000. That is buy balance carried down. So idರಲ್ಲಿ buy balance carried down ಮಾಡಿ 18,000 ಅನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. So this account will be closed. Next account ಬರೋಣ, partners capital account. So partners capital account ಅಲ್ಲಿ ಫಸ್ಟ್ ಯಾವ ಸೈಡ್ ಸ್ಟಾರ್ಟ್ ಮಾಡ್ತೀವಿ ನಾವು, ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದಾ, ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಫಾರ್ಮೆಟ್ ನಲ್ಲಿ ಫಸ್ಟ್ ಏನದಪ್ಪ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ. ಹೌದಾ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಅವ್ರ ಕ್ಯಾಪಿಟಲ್ಸ್ ಅದ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ. ಸುರೇಶ್ ಮತ್ತು ಸತೀಶ್ ಎಷ್ಟದಪ್ಪ 40,000 and 30,000 ಅವರ ಏನದ ಇಲ್ಲಿ ಕ್ಯಾಪಿಟಲ್ಸ್ ಗಳದ. ನೆಕ್ಸ್ಟ್ ಮತ್ತೇನದ ನೋಡ್ರಿ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಇವಾಗ ನಾವು ಜಸ್ಟ್ ಕಲಿತೀವಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 4,020, 2,680. So that is 4,020, 2,680. Next, general reserve or reserve fund ಅಂತ ಕೂಡ ಕೊಟ್ಟಿರ್ತಾನೆ. ಲಯಬಿಲಿಟಿ ಸೈಡ್ ನೋಡ್ಬೇಕು, ಎಷ್ಟು ನೋಡ್ರಿ 10,000 ಅದ. ಆ 10,000 ಅನ್ನ ಸೇಮ್ ಓಲ್ಡ್ ರೇಷಿಯೋ 3/5 2/5 ರೇಷಿಯೋ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋಣ. ಎಷ್ಟು ಬರುತ್ತೆ 6,000 and 4,000. We are getting 6,000 and 4,000. Next, buy goodwill. ಗುಡ್ವಿಲ್ ನಾವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಈಗಾಗಲೇ ನಾವಿಲ್ಲಿ ಮಾಡಿದೀವಿ. ಡೈರೆಕ್ಟ್ ಇದನ್ನ ನಾವಲ್ಲಿ ಪೋಸ್ಟ್ ಮಾಡ್ತಾ ಇದೀವಿ, ಕಾಪಿ ಅಥವಾ ನಾವು ಪೇಸ್ಟ್ ಮಾಡ್ತಾ ಇದೀವಿ. ನೋಡಿ 10,800 and 7,200. ಸೊ ಇಲ್ಲಿ ಇನ್ನೊಂದು ಐಟಮ್ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ, P&L ಅಕೌಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದು ಲಯಬಿಲಿಟಿ ಸೈಡ್ ಕೊಟ್ಟಿರೋದ್ರ ಕ್ರೆಡಿಟ್ ಸೈಡ್ ತಗೊಂಡು ಇಟ್ ಸ್ಟೇಟ್ಸ್ ದಟ್ ಪ್ರಾಫಿಟ್. ಅಸೆಟ್ ಸೈಡ್ ಕೊಟ್ಟಂದ್ರೆ ಡೆಬಿಟ್ ಸೈಡ್ ತಗೊಂಡು ಇಟ್ ಸ್ಟೇಟ್ಸ್ ದಟ್ ಲಾಸ್. ಸೊ ಡೆಬಿಟ್ ಸೈಡ್ ತಗೊಂಡ ಇಲ್ಲಿ ಅಸೆಟ್ ಸೈಡ್ ಕೊಟ್ಟಾಗ ನಾವು ಡೆಬಿಟ್ ಸೈಡ್ ತಗೊಳ್ತಾ ಇದೀವಿ. ಟು P&L that is 3,000, 2,000 because amount is 5,000. 3/5 2/5 ರೇಷಿಯೋ ನಲ್ಲಿ. ಓಕೆ, ಸೊ ಇವಾಗ ಏನ್ ಮಾಡೋಣ, ಟೋಟಲ್ ಮಾಡ್ತೀವಿ ನಾವು 1 by 1 ಫಾರ್ಮ್. ಮೊದಲ ಸುರೇಶ್ ಕಾಲಮ್ 60,820 minus 3,000. So 57,820. This is the carried down balance of the new capital of Suresh. Next, 43,880 minus 2,000. That is 41,880. That is the carried down balance for capital of Satish. So you ಎರಡು ಹೊಸ ಕ್ಯಾಪಿಟಲ್ ಗಳಾಗಿ ನಮಗೆ ಕ್ರಿಯೇಟ್ ಮಾಡಿ ನಾವು ಏನು ಟ್ರಾನ್ಸ್ಫರ್ ಮಾಡ್ತೇವೆ ಇದನ್ನ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಸೊ ನಾನು ಇಲ್ಲಿ ಇನ್ನೊಂದು ಪಾರ್ಟ್ನರ್ ಅಕೌಂಟ್ ಅನ್ನ ಸಪರೇಟ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಕಡಿಮೆ ಇದೆ. ಅದು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಂಗೆ ಸಪರೇಟ್ ಆಗಿ ಇದು ತರ ಪ್ರಿಪೇರ್ ಮಾಡೋದು ಸಪರೇಟ್ ಆಗಿ, ಅಥವಾ ಇಲ್ಲೇ ಒಂದು ಪ್ರಾಬ್ಲಮ್ ಹಾಕಿ ಬೈ ಬ್ಯಾಲೆನ್ಸ್ ನೋಡ್ಲಿಕ್ಕೆ ತೋರಿಸಿ ಸೇಮ್ ಟೋಟಲ್ 40,800 ಬರುತ್ತೆ. ಅವ್ರಿಗೆ ನಾವು ಏನೋ ಪೇಮೆಂಟ್ ಮಾಡಂಗಿಲ್ಲ, ಅದಕ್ಕೆ ನಾವು ಸಪರೇಟ್ ತೋರಿಸ್ಬೇಕು. ಯಾಕೆ ಪೇಮೆಂಟ್ ಮಾಡಂಗಿಲ್ಲ ಅಂದ್ರೆ ಬಿಕಾಸ್ ಹಿ ಇಸ್ ಜಸ್ಟ್ ಅಡ್ಮಿಟೆಡ್ ಟು ದ ಕಂಪನಿ. ಓಕೆ, ಸೊ ಬೈ ಬ್ಯಾಲೆನ್ಸ್ ತಗೊಂಡ್ರೆ ಎಷ್ಟು ತಗೊಂಡ್ ಬಂದಂತ ಗಿರೀಶ್ 40,000 rupees ಕ್ಯಾಪಿಟಲ್ ತಗೊಂಡ್ ಬಂದರು. ಟು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 40,000. So this is the new partner, that is the Girish's capital account. So idu revaluation account, goodwill account, partners capital, new partners capital account. Just account agidave ಇಲ್ಲಿ 4 ಅಕೌಂಟ್ ಗಳನ್ನು ಪ್ರಿಪೇರ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ನಾಗ ಒಂದು ಬ್ಯಾಂಕ್ ಅಕೌಂಟ್ ಬರುತ್ತಾ, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಇವು ಎರಡು ಅಕೌಂಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ನೀವೇನ್ ಮಾಡಬೇಕಪ್ಪ ಅಂದ್ರೆ ಈ ಪ್ರಾಬ್ಲಮ್ ಅನ್ನ ಬರೆದ ಸೊಲ್ಯೂಷನ್ ಅನ್ನು ಬರೆದು ಅಂದ್ರೆ ಒಂದು ಪೇಪರ್ ನಾಗ ನೀಟಾಗಿ ಬರೆದ ಒಂದು ಫೋಟೋ ತೆಗೆದು ನಂಗೆ ವಾಟ್ಸ್ಆಪ್ ಅಪ್ಲೋಡ್ ಮಾಡಬೇಕು ಪ್ರತಿಯೊಬ್ಬರು. ಈ ಪ್ರಾಬ್ಲಮ್ ಅನ್ನು ಕಂಪಲ್ಸರಿ ಎಲ್ಲರೂ ಸಾಲ್ವ್ ಮಾಡಿ ಇದರದ್ದು ಒಂದು ಕಾಪಿ ನಾವೇನು ವಾಟ್ಸ್ಆಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಎಲ್ಲರೂ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಓಕೆ, ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.